ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ದಿಗ್ಗಸ್ತಿಭಿಃ ಕನಕಕುಂಭಮುಖಾವಸೃಷ್ಟಸ್ವರ್ವಾಹಿನೀ ವಿಮಲಚಾರುಜಲಪ್ಲುತಾಂಗೀಂ ಪ್ರಾತರ್ನಮಾಮಿ ಜಗತಾಂ ಜನನೀಂ ಅಶೇಷಲೋಕಾಧಿನಾಥ ಗೃಹಿಣೀಂ ಅಮೃತಾಬ್ಧಿಪುತ್ರೀಂ. ದಿಗ್ಗಜಗಳು ಸುವರ್ಣ ಕುಂಭಗಳ ಮುಖದಿಂದ ಸುರಿಸುತ್ತಿರುವ ಪರಿಶುದ್ಧವೂ ಸುಂದರವೂ ಆದ ದೇವಗಂಗೆಯ ನೀರಿನಿಂದ ತೊಯ್ದ ಅವಯವಗಳನ್ನುಳ್ಳ ಲೋಕಗಳಿಗೆಲ್ಲ ಏಕೈಕನಾಥನಾದ ಶ್ರೀಹರಿಯ ಗೃಹಿಣಿಯೂ ಜಗಜ್ಜನನಿಯೂ ಅಮೃತ ಸಮುದ್ರದ ಪುತ್ರಿಯೂ ಆದ ಮಹಾಲಕ್ಷ್ಮಿಯನ್ನ ನಾನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಿ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಈ ಸ್ತೋತ್ರವು ಇಡೀ ಕನಕಧಾರಾ ಸ್ತೋತ್ರದ ಧ್ಯಾನ ಶ್ಲೋಕ ಅಂತ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ವರ್ಣಿಸಿರುವಂಥ ಸ್ವರೂಪ ಆ ಗಜಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಹಿರಿಯರು ಕರೆದಿದ್ದಾರೆ. ನೋಡಿ, ಈ ಶ್ಲೋಕವನ್ನು ದಿಗ್ಗಸ್ತಿಭಿಹಿ ಅಂತ ಆರಂಭ ಮಾಡಿದ್ದಾರೆ. ಅಂದರೆ ದಿಗ್ಗಜಗಳು ಅಂದರೆ ಆನೆಗಳು ಅಂತ. ಈ ಆನೆ, ಕುದುರೆ, ವೃಷಭ, ಹಾಗೆ ಹಸು ಇವೆಲ್ಲ ದೇವತಾ ಸ್ವರೂಪವಾದ ಪ್ರಾಣಿಗಳು ಅಂತ. ಇವುಗಳಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಸಾನ್ನಿಧ್ಯವಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಂಪತ್ತಿನ ಐಶ್ವರ್ಯದ ಸಂಕೇತವಾಗಿ ನಮ್ಮ ಪುರಾತನವಾದ ದೇವಾಲಯಗಳಲ್ಲಿ ಇಂದಿಗೂ ಸಹ ಇಂತಹ ಆನೆಯನ್ನು, ಕುದುರೆಗಳನ್ನು, ಹಸುವನ್ನು, ವೃಷಭಗಳನ್ನು ಸಾಕ್ತಾರೆ, ಪೂಜೆ ಮಾಡ್ತಾರೆ ಅಂತ. ಹೀಗಾಗಿ ಮಹಾಲಕ್ಷ್ಮಿಯು ಐಶ್ವರ್ಯದ ಅಧಿದೇವತೆಯಾದ್ದರಿಂದ ಆಕೆಯ ಸುತ್ತಲೂ ಅಷ್ಟದಿಗ್ಗಜಗಳು ಇದ್ದು ಅಮ್ಮನಿಗೆ ಅಭಿಷೇಕವನ್ನು ಮಾಡುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈ ಅಷ್ಟದಿಗ್ಗಜಗಳು ಭುವನವನ್ನು ಹೊತ್ತಿದೆ ಅಂತ ಹೇಳಿ ಪುರಾಣಗಳು ಹೇಳುತ್ತೆ. ಯಾರು ಈ ಅಷ್ಟದಿಗ್ಗಜಗಳು ಅಂತಂದರೆ ಐರಾವತ, ಪುಂಡರೀಕ, ವಾಮನ, ಕುಮುದ, ಸುಪ್ರತೀಕ, ಅಚಿಜನ, ಪುಷ್ಪದಂತ, ಸಾರ್ವಭೌಮ ಅನ್ನುವಂಥ ಅಷ್ಟದಿಗ್ಗಜಗಳು ಅಂತ. ಇವುಗಳು ಏನು ಮಾಡ್ತಾ ಇದೆ ಅಂದರೆ ಕನಕ ಕುಂಭ ಮುಖಾವಸೃಷ್ಟ ಸ್ವರ್ವಾಹಿನಿ ವಿಮಲಚಾರು ಜಲಪ್ಲುತಾಂಗೀಂ, ನವರತ್ನಗಳಿಂದ ಕೂಡಿದಂತಹ ಬಂಗಾರದ ಕುಂಭಗಳಿಂದ ಅತ್ಯಂತ ಪರಿಶುದ್ಧವಾದ ದೇವಲೋಕದಲ್ಲಿ ಪ್ರವಹಿಸಬಹುದಾದ ದೇವಗಂಗೆಯನ್ನು ತುಂಬಿಕೊಂಡು ಆ ಮಹಾಲಕ್ಷ್ಮಿಗೆ ಅಭಿಷೇಕವನ್ನು ಮಾಡುತ್ತಿದ್ದಾರೆ ಅನ್ನುವ ಅದ್ಭುತವಾದ ಸನ್ನಿವೇಶವನ್ನು ಗುರುಗಳು ಕಣ್ಣ ಮುಂದೆ ಕಟ್ಟುವಂತೆ ಈ ಸ್ತೋತ್ರದಲ್ಲಿ ಸ್ತುತಿಸಿದ್ದಾರೆ. ಮಹಾಲಕ್ಷ್ಮಿಯ ಆಜ್ಞಾಧಾರಕರಾದ ನವನಿಧಿ ದೇವತೆಗಳು ಪದ್ಮ, ಮಹಾಪದ್ಮ, ಶಂಖ, ಮಕರ, ಕಚ್ಚಪ, ಕುಂದ, ಮುಕುಂದ, ನೀಲ, ಖರ್ವ ಇವರೆಲ್ಲ ನವನಿಧಿ ದೇವತೆಗಳು ಅಂತ. ಇವರು ಆ ದೇವಗಂಗೆಯನ್ನು ತುಂಬಿರುವ ಕುಂಭದಲ್ಲಿ ಏಲಕ್ಕಿ, ಪಚ್ಚಕರ್ಪೂರ, ಕೇಸರಿ, ಲಾವಂಚ, ವನಸ್ಪತಿಯೇ ಮೊದಲಾದ ದಿವ್ಯ ಪರಿಮಳಯುಕ್ತವಾದ ಪದಾರ್ಥಗಳನ್ನು ಮಿಶ್ರಣ ಮಾಡಿದ್ದಾರೆ. ಅಂತಹ ದೇವಗಂಗೆಯನ್ನು ಆ ಜಗದಂಬೆಯ ಮೇಲೆ ಈ ದಿಗ್ಗಜಗಳು ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಹಾಗೆ ಆ ದಿಗ್ಗಜಗಳು ಅಮ್ಮನಿಗೆ ಅಭಿಷೇಕ ಮಾಡುವಾಗ ಅಮ್ಮ ಹೇಗೆ ಕಾಣ್ತಾ ಇದ್ದಾಳೆ? ಆರ್ದ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಅಂತ ಹೇಳಿ ಶ್ರೀ ಸೂಕ್ತ ಅಮ್ಮನ ಈ ದಿವ್ಯ ಮಂಗಳ ವಿಗ್ರಹವನ್ನು ಸ್ಮರಣೆ ಮಾಡುತ್ತೆ. ಹೀಗೆ ದೇವಾನುದೇವತೆಗಳೆಲ್ಲ ಸೇರಿ ಆ ಜಗದಂಬೆಗೆ ಅಭಿಷೇಕ ಮಾಡಿದರು, ಶರಣಾಗತರಾದರು ಅನ್ನೋ ಅರ್ಥವೇನು ಅಂದರೆ ಆ ಮಹಾಲಕ್ಷ್ಮಿಯೇ ಮಹಾರಾಜ್ಞಿ ಅಂತ ಹೇಳಿ ಅಮ್ಮನಿಗೆ ಶರಣಾಗಿ ಪ್ರಾರ್ಥನೆ ಮಾಡಿದರು ಅಂತ. ಮತ್ತೊಂದು ವಿಷಯವನ್ನು ನಾವು ತಿಳಿಯಬೇಕಾದ್ದು, ಈ ಶ್ಲೋಕಗಳಲ್ಲಿ ಗುರುಗಳು ಮಂತ್ರಶಕ್ತಿಯನ್ನು ರಹಸ್ಯವಾಗಿ ಅಡಗಿಸಿದ್ದಾರೆ ಅಂತ. ಯಾವಾತನು ಈ ದಿಗ್ಗಜಗಳು ಕನಕಕುಂಭವನ್ನು ಹಿಡಿದು ಪದ್ಮಾಸನೆಯು, ಪದ್ಮದಂತಹ ವರ್ಣದವಳಾದ, ಪದ್ಮಹಸ್ತೆಯಾದ, ಪದ್ಮಧರಳಾದ, ಪದ್ಮದಂತಹ ಮುಖ ಕಮಲವನ್ನು ಹೊಂದಿದ್ದು ವರದ ಅಭಯ ಹಸ್ತಗಳಿಂದ ಶೋಭಾಯಮಾನವಾದ ಸ್ವರೂಪದಲ್ಲಿರಬಹುದಾದ ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡುವ ಘಟ್ಟವನ್ನು ಯಾರು ಸ್ಮರಣೆ ಮಾಡ್ತಾರೋ, ಯಾರು ದರ್ಶನ ಮಾಡ್ತಾರೋ ಅವರಲ್ಲಿರಬಹುದಾದ ದಾರಿದ್ರ್ಯಗಳು ದೂರ ಆಗುತ್ತೆ.
ಅವರಿಗೆ ಅಲಕ್ಷ್ಮಿ ಅನ್ನುವಂಥದ್ದೇ ಇರೋದಿಲ್ಲ. ಅಂತಹವರಿಗೆ ಜ್ಞಾನ ಸಂಪತ್ತು, ಭೂ ಸಂಪತ್ತು, ಆರೋಗ್ಯ ಸಂಪತ್ತು, ಧನ ಕನಕ ಸಂಪತ್ತು, ಪರಸ್ಪರ ಸಾಮರಸ್ಯದಿಂದ ಬದುಕುವಂತಹ ಸಂಪತ್ತು, ಪುತ್ರ ಪೌತ್ರಾಭಿ ಸಂಪತ್ತು, ಪಶು ಸಂಪತ್ತು, ಹೀಗೆ ಐಹಿಕವಾಗಿ ನಮಗೆ ಯಾವುದೆಲ್ಲ ಸಂಪತ್ತು ಬೇಕೋ ಅಷ್ಟೂ ಸಂಪತ್ತುಗಳನ್ನು ಕೊಡುವುದು ಮಾತ್ರವಲ್ಲದೆ ಮೋಕ್ಷವೆಂಬ ಮಹಾಸಂಪತ್ತನ್ನೂ ಅನುಗ್ರಹಿಸ್ತಾಳೆ ಅನ್ನುವಂಥದ್ದು ಮಂತ್ರಶಾಸ್ತ್ರ ಹೇಳ್ತಾ ಇದೆ ಅಂತ ಗುರುಗಳು ಆ ಎಲ್ಲ ಮಂತ್ರಶಾಸ್ತ್ರದ ವಿಚಾರಗಳನ್ನು, ಮಂತ್ರಮಯವಾದಂಥ ಆ ದಿವ್ಯವಾದ ವಾಕ್ಯಗಳನ್ನು ಈ ಸ್ತೋತ್ರದಲ್ಲಿ ಅಡಗಿಸಿದ್ದಾರೆ ಅಂತ. ಇಂತಹ ಮಹಾಲಕ್ಷ್ಮಿಯನ್ನು ನಾವು ಪ್ರತಿನಿತ್ಯ ಬೆಳಿಗ್ಗೆ ಏಳುತ್ತಿದ್ದಂತೆಯೇ ಸ್ಮರಣೆ ಮಾಡಬೇಕು. ಪ್ರಾತರ್ನಮಾಮಿ ಜಗತಾಂ ಜನನೀಂ, ಜಗತ್ತಿಗೆಲ್ಲ ತಾಯಿಯಾದಂತಹ ಜಗನ್ಮಾತೆಯಾದ ಮಹಾಲಕ್ಷ್ಮಿಯನ್ನು ನಾವು ಬೆಳಗಿನ ಜಾವ ಏಳುತ್ತಿದ್ದ ಹಾಗೆಯೇ ಸ್ಮರಣೆ ಮಾಡಿಕೊಳ್ಳಬೇಕು ಅಂತ, ನಮಿಸಬೇಕು ಅಂತ. ಹಾಗಾಗಿ ಮಂತ್ರಗಳಲ್ಲಿ ನಾವು ಸಹ ಪ್ರಾರ್ಥನೆ ಮಾಡುವಂಥದ್ದು ಯಾಸಾ ಪದ್ಮಾಸನಸ್ಥ ವಿಪುಲಕಂಠತಿ ಪದ್ಮಪತ್ರಯತಾಕ್ಷಿ ಗಂಭೀರಾವರ್ತನಾಭಿ ಸ್ತನಭರಣನಿತಾ ಶುಭ್ರವಸ್ತೋತ್ತರೀಯಾ ಲಕ್ಷ್ಮೀ ದಿವ್ಯಗಜೇಂದ್ರೈ ಮಣಿಗಣಖಚಿತೈ ಸ್ನಾಪಿತಾ ಏವ ಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ರ ಅರ್ಥ ಏನಪ್ಪ ಅಂದರೆ, ಆ ಜಗನ್ಮಾತೆ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಮನಗಳಲ್ಲಿ ಸದಾಕಾಲ ಇದ್ದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಇಂತಹ ಲಕ್ಷ್ಮಿ ಯಾರು ಅಂತಂದರೆ ಅಶೇಷ ಲೋಕಾಧಿನಾಥ ಗೃಹಿಣಿ, ಸಮಸ್ತ ಲೋಕನಾಥನಾದಂತಹ ನಾರಾಯಣನ ಧರ್ಮಪತ್ನಿಯಾಗಿದ್ದಾಳೆ. ಇವಳನ್ನು ಅಮೃತಾಬ್ಧಿಪುತ್ರೀಂ ಅಂತಲೂ ಕರೀತಾರೆ. ಅಂದರೆ ಇವಳೇ ಕ್ಷೀರಸಾಗರ ಅಮೃತಮಯವಾದಂತಹ ಸಮುದ್ರರಾಜನ ಮಗಳು. ಹಾಗಾಗಿ ಇವಳೂ ಸಹ ಅಮೃತ ಸ್ವರೂಪಿಣಿ. ಅಂತಹ ಅಮೃತ ಸ್ವರೂಪಳಾದ ನಾರಾಯಣನ ಅರ್ಧಾಂಗಿಯಾದ ಹೇ ಮಹಾಲಕ್ಷ್ಮಿಯೇ, ನಿನ್ನನ್ನು ನಾನು ಕೇಳುತ್ತಿರುವುದು ಒಂದೇ ಒಂದು ಮಾತಮ್ಮ ಅಂತ ಹೇಳಿ ಗುರುಗಳು ಮುಂದಿನ ಶ್ಲೋಕದಲ್ಲಿ ಜಗದಂಬೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಆತ್ಮೀಯರೇ, ಆ ಮುಂದಿನ ಶ್ಲೋಕವನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.